ಹಾಯ್ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಟು ಯುವ ಕುಕಿಂಗ್ ಚಾನಲ್. ಇವತ್ತಿನ ರೆಸಿಪಿಯು ಆಲೂ ಬಾತ್ ಆಗಿರುತ್ತೆ. ಇದು ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಇದಕ್ಕೆ ಸುಲಭಕರವಾಗಿ ಮಾಡ್ಕೋಬೋದು. ಇವಾಗ ಇದಕ್ಕೆ ಬೇಕಾದ ಇಂಗ್ರೀಡಿಯೆಂಟ್ಸ್ ನೋಡ್ಕೊಳ್ಳೋಣ. ಮಿಕ್ಸಿ ಜಾರ್ಗೆ ಅರ್ಧ ಕಪ್ಪು ಧನಿಯಾ ಸೀಡ್ ಹಾಕ್ಕೊಂಡಿದ್ದೀನಿ. ಮತ್ತು ಇದಕ್ಕೆ 2 ಚಕ್ಕೆ, ಮತ್ತು ಇದಕ್ಕೆ 2-3 ಲವಂಗ, ಮತ್ತು ಸ್ವಲ್ಪ ಕರಿಮೆಣಸನ್ನು ತಗೊಂಡು ಇದಕ್ಕೆ ನಾವು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ. ಮತ್ತು ಇದಕ್ಕೆ ಬೇಕಾಗುವ ವೆಜಿಟೇಬಲ್ ನೋಡ್ಕೊಳ್ಳೋಣ. ಕಟ್ ಮಾಡಿ ಪೀಲ್ ಮಾಡಿದಂತಹ ಪೊಟ್ಯಾಟೊ, ಈರುಳ್ಳಿ ಮತ್ತು ಜಿಂಜರ್ ಪೇಸ್ಟ್ ತೊಗೊಂಡಿದ್ದೀನಿ. ಮತ್ತು ಇದಕ್ಕೆ ಕೊತ್ತಂಬರಿ ಸೊಪ್ಪು, ಮತ್ತು 1-2 ಮೀಡಿಯಮ್ ಸೈಜ್ ಟೊಮ್ಯಾಟೊ, ಹಸಿ ಬಟಾಣಿ, 1 ಕಪ್ಪು ಮೊಸರು, ಮತ್ತು ಆಗಲೇ ಮಿಕ್ಸಿ ಮಾಡಿದಂತಹ ಮಸಾಲೆ, ಮತ್ತು ಸ್ಲೈಸ್ ಮಾಡಿದಂತಹ ಮೆಣಸಿನ್ಕಾಯನ್ನು ತೊಗೊಂಡಿದ್ದೀನಿ. ತುಂಬಾ ಸುಲಭಕರವಾಗಿ ಮಾಡ್ಕೋಬೋದು ಇದಕ್ಕೆ. ಮತ್ತು ಇದಕ್ಕೆ 1 ಬಟ್ಲ ಅಕ್ಕಿ ತೊಗೊಂಡಿದ್ದೀನಿ. ಇದು ಅಕ್ಕಿ 2 to 3 ಮೆಂಬರ್ಗೆ ಆಗುತ್ತೆ ಆರಾಮಾಗಿ. ಬನ್ನಿ ಇದಕ್ಕೆ ಹೇಗೆ ಮಾಡೋದು ಅಂತ ನೋಡೋಣ. ಇವಾಗ ಪ್ಯಾನ್ ಬಿಸಿ ಆದಮೇಲೆ ಇದಕ್ಕೆ 2 ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. ಎಣ್ಣೆಯು ಸ್ವಲ್ಪ ಕಾದಿದ ಮೇಲೆ ಇದಕ್ಕೆ ಸ್ಲೈಸ್ ಮಾಡಿದಂಥ ಈರುಳ್ಳಿನೂ ಹಾಕ್ಕೋತಿದ್ದೀನಿ. ಸ್ವಲ್ಪ ಇದನ್ನು ಲೈಟಾಗಿ ನಾವು ಚೆನ್ನಾಗಿ ಮ್ಯಾರಿನೇಟ್ ಮಾಡ್ಕೊಳ್ಳೋಣ. ಅದಾದಮೇಲೆ ಇದಕ್ಕೆ ಸ್ವಲ್ಪ ಕುಟ್ಟಿದಂತಹ ಗಾರ್ಲಿಕನ್ನು ತೊಗೊಂಡಿದ್ದೀನಿ. ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟೆ ಮಾಡ್ಕೊಳ್ಳಿ, ಹೈ ಫ್ಲೇಮ್ ಇಡೋಕ್ಕೆ ಹೋಗಬೇಡಿ. ತಿನ್ನೋಕ್ಕೆ ಸಖತ್ತಾಗಿ ಟೇಸ್ಟಿಯಾಗಿರುತ್ತೆ ಇದು ಆಲೂ ಬಾತು. ಒಂದೇ ಆಲೂಗಡ್ಡೆ ಸಾಕಿದ್ದಕ್ಕೆ ಜಾಸ್ತಿ ಬೇಕಾಗಲ್ಲ. ಮತ್ತು ಇದಕ್ಕೆ ಸ್ಲೈಸ್ ಮಾಡಿದಂತಹ 4-5 ಮೆಣಸಿನ್ಕಾಯನ್ನು ತೊಗೊಂಡಿದ್ದೀನಿ. ಇವಾಗ ಇದನ್ನು ಕೂಡ ಲೋ ಫ್ಲೇಮಲ್ಲೇ ಇಟ್ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ಮಾಡ್ಕೊಳ್ಳೋಣ. ಮತ್ತು ಇದು ಕಟ್ ಮಾಡಿದಂಥ ಚಿಕ್ಕ ಪೀಸ್ ಕಟ್ ಮಾಡಿದಂತಹ ಆಲೂಗಡ್ಡೆಯನ್ನು ಕೂಡ ಇವಾಗ ಇದರಲ್ಲಿ ಹಾಕ್ಕೋತಿದ್ದೀನಿ. ಹಾಕಿದ್ರಲ್ಲಿ ಚೆನ್ನಾಗಿ ನಾವು ಮ್ಯಾರಿನೇಟ್ ಮಾಡ್ಕೊಳ್ಳೋಣ. ಇದರದ್ದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ನಾವು ಮ್ಯಾರಿನೇಟ್ ಮಾಡ್ಕೊಂಡು ಹೋಗ್ಬೋದು ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು. ಮತ್ತು ಇದರಲ್ಲಿ ಸ್ವಲ್ಪ 1 ಬಟ್ಲ ಹಸಿ ಬಟಾಣಿಯನ್ನು ತೊಗೊಂಡಿದ್ದೀನಿ, ಫ್ರೆಶ್ ಆಗಿರುವ. ಇವಾಗ ಬಟಾಣಿ ಸೀಸನ್ ಇದೆ, ಸಖತ್ತಾಗಿ ಫ್ರೆಶ್ ಬಟಾಣಿ ಬರ್ತಾ ಇರುತ್ತೆ ಮಾರ್ಕೆಟ್ಗೆ, ಚೆನ್ನಾಗಿರುತ್ತೆ. ಮತ್ತು ಇದರಲ್ಲಿ ರೆಡಿ ಮಾಡಿದಂತಹ ಮಸಾಲೆಯನ್ನು ಎಷ್ಟು ಬೇಕೋ ಅಷ್ಟು ಗಾತ್ರದಲ್ಲಿ ಹಾಕ್ಕೋತಿದ್ದೀನಿ. ಜಾಸ್ತಿ ಬೇಕಂದರೆ ಹಾಕ್ಕೊಳ್ಳಿ. ಇದರಲ್ಲಿ ನಾವು ಖಾರ ಕೂಡ ಆ್ಯಡ್ ಮಾಡ್ತೇವಲ್ವ, ಸೊ ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ನೀವು ಅನುಕೂಲ ಪ್ರಕಾರ ನೋಡಿ ಹಾಕ್ಕೊಳ್ಳಿ. ಮತ್ತು ಇದನ್ನು ಚೆನ್ನಾಗಿ ನಾವು ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ಮ್ಯಾರಿನೇಟ್ ಮಾಡ್ಕೊಳ್ಳೋಣ. ಇದಕ್ಕೆ ನಾನು 1 ಟೊಮ್ಯಾಟೊನು ಕೂಡ ಹಾಕ್ಕೊಂಡಿದ್ದೀನಿ. ಹಾಕಿ ಸ್ವಲ್ಪ ಇದಕ್ಕೆ ಅಚ್ಚ ಖಾರದ ಪುಡಿ 1.5 ಸ್ಪೂನ್ ತೊಗೋತಿದ್ದೀನಿ. ನೀವು ಖಾರ ಕಡಿಮೆ ಬೇಕಾಗಿದ್ದಲ್ಲಿ 1 ಸ್ಪೂನ್ ಹಾಕ್ಕೊಳ್ಳಿ, ಜಾಸ್ತಿ ಹಾಕಬೇಕಂತಿಲ್ಲ. ಚೆನ್ನಾಗಿ ಸಖತ್ತಾಗಿ ಬರುತ್ತೆ, ಸ್ಪೈಸಿ ಇದ್ರೂ. ಇದರ ಮೊಸರು ಬಜ್ಜಿ ಜೊತೆ ಕೂಡ ತಿನ್ಬೋದು, ಚೆನ್ನಾಗಿರುತ್ತೆ. ಮತ್ತು ಇದಾಗ ಕೊತ್ತಂಬರಿ ಸೊಪ್ಪನ್ನು ಕೂಡ ತೊಗೊಂಡಿದ್ರಲ್ಲಿ ಹಾಕ್ಕೋತಿದ್ದೀನಿ. ಹಾಕಿ ಇದಕ್ಕೆ ಚೆನ್ನಾಗಿ ನಾವು ಮ್ಯಾರಿನೇಟ್ ಮಾಡ್ಕೋತಿದ್ದೀನಿ. ಸಖತ್ ಟೇಸ್ಟಿಯಾಗಿರುತ್ತೆ ಆಲೂ ಬಾತು. ತಿಂದರೆ ಮತ್ತೆ ಇನ್ನೊಂದು ಸಲ ಮಾಡ್ಕೊಂಡು ತಿನ್ಬೇಕು ಅನ್ನಿಸ್ತಾ ಇರುತ್ತೆ, ಅಷ್ಟೊಂದು ಚೆನ್ನಾಗಿರುತ್ತೆ. ಮತ್ತು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ತೊಗೊಂಡಿದ್ದೀನಿ. ಉಪ್ಪು ಹಾಕಿದ್ಮೇಲೆ ಸ್ವಲ್ಪ ಜಲ್ದಿ ಬೆಂದ್ಬಿಡುತ್ತೆ, ಅದಕ್ಕೆ ಉಪ್ಪು ಲಾಸ್ಟಿಗೆ ಹಾಕ್ಕೋಬೇಕು. ಹಾಕಿದನ್ನು ನಾವು ಚೆನ್ನಾಗಿ ಲೋ ಫ್ಲೇಮ್ ಮೇಲೆ ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ಈ ಥರ ಮ್ಯಾರಿನೇಟ್ ಮಾಡ್ಕೊಳ್ಳೋ ಹೋಗೋಣ. ಸ್ವಲ್ಪ ಚೆನ್ನಾಗಿ ನೀರಿನ ಅಂಶ ಬಿಡುತ್ತೆ. ಇವಾಗ ತೊಗೊಂಡಿದ್ದಂತಹ 1 ಕಪ್ಪು ಮೊಸರನ್ನು ಇದರಲ್ಲಿ ಆ್ಯಡ್ ಮಾಡ್ಕೊಳ್ಳೋಣ. ಮೊಸರುದು ಹುಳಿಗೆ ಚೆನ್ನಾಗಿ ಸಖತ್ತಾಗಿ ಟೇಸ್ಟ್ ಬರುತ್ತೆ, ಬೆಸ್ಟ್ ಕಾಂಬಿನೇಷನ್ ಮೊಸರು ಇದಕ್ಕೆ. ನೋಡಿ 1, 2, 3 ಕುದಿ ಬಂದಿದೆ, ಚೆನ್ನಾಗಿ ಕಾಣಿಸ್ತಾ ಇದೆ ನಮ್ಮದು ಗ್ರೇವಿಯಾಗಿ ಫುಲ್ ಕಲರ್ಫುಲ್ಲಾಗಿ. ಇದಕ್ಕೆ ನಾವು ಚೆನ್ನಾಗಿ ವಾಶ್ ಮಾಡಿದಂತಹ 1 ಬಟ್ಟಲ ಸೋನಾ ಮಸೂರಿ ಅಕ್ಕಿಯನ್ನು ಇದರಲ್ಲಿ ಹಾಕ್ಕೊಳ್ಳೋಣ, ಚೆನ್ನಾಗಿ ವಾಶ್ ಮಾಡಿ. ಸೋನಾ ಮಸೂರಿನೇ ತೊಗೋಬೇಕಂತಿಲ್ಲ, ಬಾಸ್ಮತಿ ಅಕ್ಕಿ ಕೂಡ ಚೆನ್ನಾಗಿರುತ್ತೆ. ನಿಮಗೆ ಯಾವ್ದು ಬೇಕೋ ಅದು ನೀವು ಹಾಕ್ಕೊಳ್ಳಿ, ಸಖತ್ತಾಗಿ ಟೇಸ್ಟಿಗರಾಗಿರುತ್ತೆ. ಹಾಕಿದ್ದನ್ನು ನಾವು ಚೆನ್ನಾಗಿ ಎಲ್ಲ ಕಂಪ್ಲೀಟಾಗಿ ಮಸಾಲೆಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಆದಮೇಲೆ ಇದಕ್ಕೆ ನಾವು 2 ಗ್ಲಾಸ್ ಆಗುವಷ್ಟು ನೀರನ್ನು ಇದರಲ್ಲಿ ಹಾಕ್ಕೊಳ್ಳೋಣ. ನೀರು ಜಾಸ್ತಿ ಹಾಕೋಕ್ಕೆ ಹೋಗಬೇಡಿ, 1.5 ಗ್ಲಾಸ್ ಆದ್ರೂ ಸರಿ ಹೋಗುತ್ತೆ ಇದಕ್ಕೆ. ನಾನು ಆಲ್ರೆಡಿ ಮೆಜರ್ ಮಾಡಿ ತೊಗೊಂಡಿದ್ದೆ ನೀರು. ನೋಡಿ ಈ ಥರ ಹಾಕಿ ಇದಕ್ಕೆ ನಾವು ಇವಾಗ ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ಕುಕ್ಕರ್ ಲೀಡನ್ನು ಕ್ಲೋಸ್ ಮಾಡೋಣ. ಜಸ್ಟ್ 1 ವಿಸಿಲ್ ಆಗೋವರೆಗೂ ಅಷ್ಟೇ ಇಡೋಣ, ಜಾಸ್ತಿ ಇಡೋಕ್ಕೆ ಹೋಗೋದು ಬೇಡ, ಅಷ್ಟು ರೆಡಿ ಆಗುತ್ತೆ. ನೋಡ್ಬೋದು ನೀವು ಇವಾಗ ನಮ್ಮ ಆಲೂಗಡ್ಡೆ ಬಾತ್ ಸಖತ್ತಾಗಿ ರೆಡಿಯಾಗಿದೆ. ಇವಾಗ ನಾನು ಇದಕ್ಕೆ ಪ್ಲೇಟಿಗೆ ಸರ್ವ್ ಮಾಡ್ಕೋತೀನಿ. ಫೈನಲ್ ಲುಕ್ ಆಫ್ ಅವರ್ ಆಲೂಗಡ್ಡೆ ಬಾತ್. ನಿಮಗೆಲ್ಲರೂ ಈ ರೆಸಿಪಿ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.